ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಾಗ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಹಾಗೂ ಹುಬ್ಳಿ ಧಾರವಾಡ ಸ್ಪೆಷಲ್ ಗಿರ್ಮಿಟ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ಲಾಗತ್ತೀನಿ. ಅದನ್ನು ಹೆಂಗೆ ಮಾಡೋದು, ಅದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ಗಳನ್ನ ನೋಡ್ಕೊಂಬರಮು ಬರ್ರಿ. ಮೊದಲಿಗೆ ನಾ ಇಲ್ಲಿ ಒಂದು ಬೌಲ್ನಷ್ಟು ಚುರುಮುರಿಯನ್ನು ತೊಗೊಂಡಿನಿ. ಹಾಗೆ ಸ್ವಲ್ಪ ಅಡುಗೆ ಎಣ್ಣೆಯನ್ನು ತೊಗೊಂಡಿನಿ. ಹಾಗೆ ಸಾಸಿವೆ ಜೀರಿಗೆಯನ್ನು ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿನಿ. ಒಂದು ಸಣ್ಣ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಹಂಗೆ 2 ಹಸಿಮೆಣ್ಸಿಕಾಯನ್ನು ಸೀಳಿ ಇಟ್ಕೊಂಡಿನಿ ನಡುವೆ. ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ತೊಗೊಂಡಿನಿ. ಸ್ವಲ್ಪ ಶೇಂಗಾ ಬೀಜನ ತೊಗೊಂಡಿನಿ. ಬೆಲ್ಲ ತೊಗೊಂಡಿನಿ. ಹಾಗೆ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೊಂಡಿನಿ. ಸ್ವಲ್ಪ ಪುಡಿ ಉಪ್ಪನ್ನು ಸಹ ತೊಗೊಂಡಿನಿ. ಗಿರ್ಮಿಟ್ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿನಿ. ಹಾಗೆ ಪುಟಾಣಿ ಹಿಟ್ಟನ್ನು ಸಹ ತೊಗೊಂಡಿನಿ. ಒಂದು ಟೊಮೆಟೊ ಸಹ ಕಟ್ ಮಾಡಿ ಇಟ್ಕೊಂಡಿನಿ. ಬರ್ರಿ ಹೆಂಗಿದ್ರೆ ಗಿರ್ಮಿಟ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋ. ಮತ್ತು ಮೊದಲಿಗೆ ನಾ ಇಲ್ಲಿ ಒಂದು ಕಡಾಯಿಯನ್ನು ಕಾಯಕ್ಕೆ ಇಟ್ಕೊಂಡಿನಿ. ಕಡಾಯಿ ಎಲ್ಲ ಕಾದಾದ್ಮೇಲೆ ನಾನೇನು ಅಡುಗೆ ಎಣ್ಣೆ ತೊಗೊಂಡಿರ್ತೀನಲ್ಲ, ಅದನ್ನು 3ರಿಂದ 4 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಸೇರಿಸ್ತೀನಿ. ಅಡುಗೆ ಎಣ್ಣೆ ಎಲ್ಲ ಕಾಯ್ದಾದ್ಮೇಲೆ ನಾ ಏನು ಶೇಂಗಾ ಬೀಜಗಳನ್ನು ತೊಗೊಂಡಿರ್ತೀನಲ್ಲ, ಶೇಂಗಾ ಬೀಜಗಳನ್ನು ಸಹ ಎಣ್ಣೆಯಾಗ ಫ್ರೈ ಮಾಡ್ಲಿಕ್ಕೆ ಹಾಕ್ತೀನಿ. ಅದನ್ನು ಒಂದು ಸೌಟ್ನಿಂದ ಚೆಂದಾಗೆ ಕಲಿಸ್ತೀನಿ ಎಣ್ಣೆ ಒಳಗೆ. ಶೇಂಗಾ ಬೀಜಗಳೆಲ್ಲ ಫ್ರೈ ಆಗಿ ಕ್ರಿಸ್ಪಿ ಆಗಬೇಕು, ಕೆಂಪು ಬಣ್ಣ ಬರಬೇಕು, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ತೀನಿ. ಈಗ ಶೇಂಗಾ ಬೀಜಗಳೆಲ್ಲ ಪೂರ್ತಿಯಾಗಿ ಫ್ರೈ ಆಗ್ಯಾವ. ಆದ್ದರಿಂದ ಅದನ್ನು ಪೂರ್ತಿಯಾಗಿ ಎಣ್ಣೆ ಜಾನಿಸಿ ನಾನು ಸೈಡಿಗೆ ಒಂದು ಬಟ್ಲದಾಗ ತೆಗೆದು ಇಟ್ಕೋತೀನಿ. ಎಣ್ಣೆ ಏನು ಕಾಯ್ದಿರ್ತದಲ್ಲ, ಅದೇ ಇದ್ರೊಳಗೆ ನಾನು ಸಾಸಿವೆ ಜೀರಿಗೆ ಏನು ತೊಗೊಂಡಿರ್ತೀನಲ್ಲ, ಅದನ್ನೇ ಅದರೊಳಗೆ ಹಾಕ್ತೀನಿ. ಸಾಸಿವೆ ಜೀರಿಗೆ ಎಲ್ಲ ಎಣ್ಣೆ ಒಳಗೆ ಸಿಡಿತಾ ಇರಬೇಕಾದ್ರೇ ಏನು ಕರಿಬೇವು, ಮೆಣಸಿನ್ಕಾಯಿ ಏನು ತೊಗೊಂಡಿರ್ತೀನಲ್ಲ ಅವನು ಸಹ ಆ್ಯಡ್ ಮಾಡ್ತೀನಿ. ಹಾಗೆ ಏನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಅದನ್ನು ಸಹ ಅದರೊಳಗೆ ಆ್ಯಡ್ ಮಾಡಿ ಒಂದು ಸೌಟ್ನಿಂದ ಈರುಳ್ಳಿ ಮತ್ತು ಕರಿಬೇವು, ಹಸಿಮೆಣ್ಸಿಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ. ಈರುಳ್ಳಿ ಎಲ್ಲ ಎಣ್ಣೆ ಒಳಗೆ ಮೆತ್ತಗಾಗಬೇಕು, ಅಲ್ಲಿವರೆಗೂ ಸೌಟ್ ತೆಗೆದೇ ಎಣ್ಣೆ ಒಳಗೆ ಈರುಳ್ಳಿನ ಫ್ರೈ ಮಾಡಬೇಕು. ಈರುಳ್ಳಿನ ಫ್ರೈ ಮಾಡಬೇಕಾದ್ರೆ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಫ್ಲೇಮ್ನಾಗ ಇಟ್ಟಿರಬೇಕು. ಹೈ ಫ್ಲೇಮ್ನಾಗ ಇಟ್ಟರೆ ಈರುಳ್ಳಿ ಎಲ್ಲ ಕೆಂಪು ಬಣ್ಣ ಬಂದು ಹೋಗ್ತದೆ, ಆವಾಗ ಕಹಿ ಆಗೋ ಸಾಧ್ಯತೆ ಇರ್ತದೆ. ಅದ್ರ ಸಲುವಾಗಿ ಮೀಡಿಯಮ್ ಫ್ಲೇಮ್ನಾಗೆ ಇಡಬೇಕು. ಈಗ ಈರುಳ್ಳಿ ಎಲ್ಲ ಫ್ರೈ ಆಗ್ಯದ. ನಾನು ಏನು ತೊಗೊಂಡಿರ್ತೀನಲ್ಲ ಪುಡಿ ಉಪ್ಪು, ಅದನ್ನು ಸಹ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ತೀನಿ. ಹಾಕಿ ಅದನ್ನು ಉಪ್ಪನ್ನು ಸಹ ಎಣ್ಣೆಯಲ್ಲಿ ಕರಗಬೇಕು. ಹಾಗೆ ಅದನ್ನು ಚೆನ್ನಾಗಿ ಕಲಿಸ್ತೀನಿ ನಾನು ಎಣ್ಣೆಲಿ. ಉಪ್ಪು ಎಲ್ಲ ಎಣ್ಣೆಗೆ ಕರಗಿದ್ದಾದ್ಮೇಲೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ತೊಗೊಂಡಿನಿ. ಅರಿಶಿನ ಪುಡಿಯನ್ನು ಪೂರ್ತಿ ಎಣ್ಣೆಗೆ ಕಲಿಸ್ಬೇಕು. ಪೂರ್ತಿ ಕಲಿಸಿದ್ದಾದ್ಮ್ಯಾಗ ನಾವೇನು ಪುಡಿಯಾಗಿ ಮಾಡ್ಕೊಂಡಿರ್ತೀವಲ್ಲ ಬೆಲ್ಲನೂ ಸಹ ಎಣ್ಣೆ ಒಳಗೆ ಸೇರಿಸ್ಬೇಕು. ಸೇರಿಸಿ ಬೆಲ್ಲನ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡಬೇಕು. ಬೆಲ್ಲನ ಫ್ರೈ ಮಾಡುವಾಗೂ ಅಷ್ಟೇ, ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ನಲ್ಲಿ ಗ್ಯಾಸ್ನ ಇಡಕ್ಕೆ ಹೋಗಬಾರ್ದು. ಇಡಕ್ಕೇನಾದರೂ ಹೋದ್ರೆ ತಳಕ್ಕೆಲ್ಲ ಬೆಲ್ಲ ಅಂಟ್ಕೊಂಡು ಬಿಡ್ತದೆ. ಅದ್ರ ಸಲುವಾಗಿ ಬೆಲ್ಲ ಫ್ರೈ ಮಾಡಬೇಕಾದ್ರೂ ಲೋ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಬೆಲ್ಲನ ಫ್ರೈ ಮಾಡಬೇಕು. ಈಗ ಬೆಲ್ಲನೂ ಪೂರ್ತಿಯಾಗಿ ಕರಗಿ ಹೋಗ್ಯದ. ಕರಗಾದ್ಮೇಲೆ ನಾವೇನು ತೊಗೊಂಡಿದ್ದೀವಲ್ಲ ಹುಣಸೆ ರಸನ, ಅದನ್ನು ಸಹ ಅದ್ರಾಗ ಸೇರಿಸ್ತೀನಿ. ಸೇರಿಸಿ ಚೆನ್ನಾಗಿ ಕಲಿಸ್ತೀನಿ ಹುಣಸೆ ರಸನೂ ಕೂಡ. ಹುಣಸೆ ರಸನೂ ಕಲಿಸಿದ್ದಾದ್ಮೇಲೆ ಅದನ್ನು ಎಣ್ಣೆ ಬಿಡಬೇಕು, ಕುದಿ ಬಂದು ಎಣ್ಣೆ ಬಿಡಬೇಕು. ಅಲ್ಲಿವರೆಗೂ ಅದನ್ನು ಕಲಿಸಿ ಕುದಿಸ್ಬೇಕು. ಈಗ ನೋಡ್ತಿರ್ಬೇಕು ಹುಣಸೆ ರಸನೂ ಕುದ್ದು ಎಣ್ಣೆ ಬಿಟ್ಟದ. ಈಗ ನಾನು ಏನು ಪುಟಾಣಿ ಹಿಟ್ಟನ್ನು ತೊಗೊಂಡಿರ್ತೀನಲ್ಲ, ಅದನ್ನು 1ರಿಂದ 3 ಟೇಬಲ್ ಸ್ಪೂನಷ್ಟು ಪುಟಾಣಿ ಹಿಟ್ಟನ್ನು ಸೇರಿಸ್ತೀನಿ. ಪುಟಾಣಿ ಹಿಟ್ಟು ಸೇರಿಸ್ತಿರ್ಬೇಕಾದ್ರೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡ್ಲಾರ ಚಾಲು ಇಟ್ಟು ಗಟ್ಟಿಯಾಗಿ ಹೋಗ್ತದೆ. ಅದರ ಸಲುವಾಗಿ ಪುಟಾಣಿ ಹಿಟ್ಟೆಲ್ಲ ಸೇರಿಸಿದ್ದಾದ್ಮೇಲೆ ಹುಣಸೆ ರಸದೊಳಗೆ ಅದನ್ನು ಚೆನ್ನಾಗಿ ಕಲಿಸ್ಬೇಕು. ಇನ್ನೊಮ್ಮೆ ನೆನಪಿರಲಿ, ಪುಟಾಣಿ ಹಿಟ್ಟು ಸೇರಿಸುವಾಗ ಗ್ಯಾಸ್ ಫ್ಲೇಮ್ ಆಫಲ್ಲೇ ಇಟ್ಕೊಂಡಿರಬೇಕು. ಅದನ್ನು ಚೆನ್ನಾಗಿ ಎಲ್ಲ ಕಲಿಸಿದ್ದಾದ್ಮ್ಯಾಗ ನಾವು ಸಣ್ಣದಾಗಿ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಕೊತ್ತಂಬರಿ ಸೊಪ್ಪನ್ನು, ಅದನ್ನು ಸಹ ಅದರೊಳಗೆ ಸೇರಿಸಿ ಚೆಂದಾಗಿ ಕಲಿಸ್ಬೇಕು. ಇದೀಗ ಗಿರ್ಮಿಟ್ ಮಸಾಲೆ ಕಲಿಸ್ಕೊಳಕ್ಕಷ್ಟು ರೆಡಿಯಾಗ್ಯದ. ಇದು ಪೂರ್ತಿ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾಗೋವರೆಗೂ ಗಿರ್ಮಿಟ್ ಮಸಾಲೆನ ಕಲ್ಸಕ್ಕೆ ಹೋಗಬಾರ್ದು. ಹಾಗೆ ಕಲ್ಸಕ್ಕೆ ಹೋದ್ರೆ ಗಿರ್ಮಿಟ್ ಪೂರ್ತಿ ಮೆತ್ತಗಾಗಿ ಹೋಗ್ತದೆ. ಅದನ್ನು ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ನಾವೇನು ಗಿರ್ಮಿಟ್ ಕಲ್ಸ್ಕೊಳಕ್ಕೆ ರೆಡಿ ಮಾಡ್ಕೋಬೋದು. ಇದೀಗ ಮಸಾಲೆ ಪೂರ್ತಿ ತಣ್ಣಗಾಗ್ಯದ. ಹಾಗಾಗಿ ನಾನು ಗಿರ್ಮಿಟ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳಕತ್ತೀನಿ. ಮೊದಲಿಗೆ ಒಂದು ಪಾತ್ರೆ ಒಳಗೆ ಚುರುಮುರಿಯನ್ನು ಹಾಕ್ಕೊಂಡಿನಿ. ಸ್ವಲ್ಪ ದೊಡ್ಡದಾದ ಪಾತ್ರೆನೇ ತೊಗೋರಿ, ಅದನ್ನು ಮಿಕ್ಸ್ ಮಾಡ್ಲಿಕ್ಕೆ ಬರೋಬ್ಬರಿ ಆಗ್ತದೆ. ಹಂಗೆ ನಾ ಈಗ ಪಾತ್ರೆದೊಳಗೆ ಚುರುಮುರಿಯನ್ನು ಹಾಕಿ 1ರಿಂದ 2 ಸ್ಪೂನಷ್ಟು ಮಸಾಲೆಯನ್ನು ಹಾಕಿನಿ. ಹಾಗೆ ನಾವು ಏನು ಮೊದಲಿಗೆ ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ಶೇಂಗಾ ಬೀಜ, ಅವನು ಸಹ ಸೇರಿಸ್ಲಾಕತ್ತೀನಿ. ಹಾಗೆ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅವನು ಸಹ ಸ್ವಲ್ಪ ಸೇರಿಸ್ಲಾಕತ್ತೀನಿ. ಹಾಗೆ ಸ್ವಲ್ಪ ಟೊಮೆಟೊ ಹಣ್ಣನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಸಹ ಸೇರಿಸ್ಲಾಕತ್ತೀನಿ. ಅದನ್ನು ಸೇರಿಸಿ 3 ಮಸಾಲೆ ಹಾಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪೂರ್ತಿ ಮಸಾಲೆ ಎಲ್ಲ ಚುರುಮುರಿಯಾಗಿ ಹಿಡ್ಕೋಬೇಕು. ಅಲ್ಲಿವರೆಗೂ ನಾವು ಪೂರ್ತಿ ಕೈ ಬಿಡದೇ ಜೋರಾಗಿ ಫಾಸ್ಟಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ರೆಸಿಪಿ ಏನದಲ್ಲ ತುಂಬಾ ಟೇಸ್ಟಿಯಾಗಿರ್ತದೆ. ಸಂಜೆ ಸ್ನ್ಯಾಕ್ಸ್ ಟೈಮ್ದಾಗಲಿ ಹಾಗೆ ಯಾವಾಗಾದರೂ
ತಿನ್ನಬೇಕು ಅನಿಸ್ದಾಗ ಆಗಲಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರ್ತದೆ. ಈಗ ನೋಡಿದ್ರಲ್ಲ ಪೂರ್ತಿಯಾಗಿ ಕಲಸಿನಿ. ಈಗ ಮಸಾಲೆ ಎಲ್ಲ ಕಲ್ತದ. ಈಗ ನಾವೇನು ಪುಟಾಣಿ ಪುಡಿಯನ್ನು ತೊಗೊಂಡಿರ್ತೀವಲ್ಲ ಅದನ್ನು 2 ಸ್ಪೂನ್ ಹಾಕಿನೂ ಪೂರ್ತಿ ಕಲಿಸ್ತೀನಿ. ಅದನ್ನು ಹಾಕಿದ್ಮೇಲೆ 1-2 ಸತಿ ಕಲಸಿದ್ರೆ ಸಾಕು, ನಮ್ಗೆ ಗಿರ್ಮಿಟ್ ರೆಡಿ ಆಗ್ತದೆ. ರೆಡಿ ಆದಮೇಲೆ ಅದನ್ನು ಒಂದು ಪ್ಲೇಟ್ಗೆ ಹಾಕ್ತೀನಿ. ಆಮೇಲೆ ಸೇವು ಮತ್ತು ನಿಮ್ಗೆ ಏನಾದರೂ ಇನ್ನೂ ಎಕ್ಸ್ಟ್ರಾ ಈರುಳ್ಳಿ ಮತ್ತು ಕೊತ್ತಂಬರಿ ಏನಾದರೂ ಬೇಕಾಗಿದ್ದರೆ ನೀವು ಉದುರಿಸ್ಕೋಬೋದು. ಬರೀ ಸೇವು ಅಷ್ಟೇ ಉದುರ್ಸೀನಿ. ನೋಡೋದ್ರಲ್ರಿ ಗಿರ್ಮಿಟ್ ರೆಸಿಪಿನ ಮಾಡೋದು ಹೆಂಗೆ ಅಂತೇಳಿ. ಈ ವಿಡಿಯೋದಾಗ ನಿಮ್ಗೆ ಈ ರೆಸಿಪಿ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮುಂದೆ ಯಾವುದಾದ್ರೂ ಹೊಸ ರೆಸಿಪಿ ಬೇಕಾಗಿದ್ರೆ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.